ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಇಲ್ಲಿನ ಪ್ರಸಿದ್ಧ ಸದ್ವಿದ್ಯಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೆ ಸಂಪ್ರಭಾ ವಾರ್ಷಿಕ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಇನ್ನು ವಿವಿಧ ಭಾಗಗಳಲ್ಲಿ ಅಸಾಧಾರಣ ಸಾಧನೆಯನ್ನ ಮಾಡಿದ 305ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ MSK ನರಹರಿ ಬಾಬು ಅವರ ಜ್ಞಾನ ದೀವಿಗೆ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆಯನ್ನು ವಹಿಸಿದರು. ಇದೇ ವೇಳೆ ಕಾಲೇಜಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀ MD ಗೋಪಿನಾಥ್ ಅವರು ಕಾಲೇಜಿನ ವಾರ್ಷಿಕ ಸಂಚಿಕೆ ಸಂಪ್ರಭಾವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇನ್ನು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮಾತನಾಡಿದ್ದು ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ MSK ನರಹರಿ ಬಾಬು ಇಂದಿನ ಜಾಗತಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉದ್ಯೋಗಾವಕಾಶಗಳು ಅನಿರ್ದಿಷ್ಟವಾಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಭವಿಷ್ಯದ ಉನ್ನತ ಶಿಕ್ಷಣವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬದುಕಿಗೆ ಪೂರಕವಾದ ಹಾಗೂ ಕಾಲದ ಪ್ರಗತಿಗೆ ಅನುಗುಣವಾದ ಕೋರ್ಸ್ಗಳನ್ನ ಆಯ್ಕೊಳ್ಳುವುದು ಅತ್ಯಗತ್ಯ ಎಂದು ಕಿವಿ ಮಾತನ್ನ ಹೇಳಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಸಂಪ್ರಭಾ ವಾರ್ಷಿಕ ಸಂಚಿಕೆಯು ವಿದ್ಯಾರ್ಥಿಗಳ ಸಾಹಿತ್ಯ ಪ್ರತಿಭೆ, ಕವನ, ಕತೆ, ವೈಜ್ಞಾನಿಕ ಬರಹಗಳು, ಚಿತ್ರಕಲೆ ಹಾಗೆ ಕಾಲೇಜಿನ ಸಾಂಸ್ಕೃತಿಕ ಮತ್ತೆ ಕ್ರೀಡಾ ಸಾಧನೆಗಳ ಮಾಹಿತಿಯನ್ನ ಒಳಗೊಂಡಿದೆ. ಇನ್ನು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಪ್ರಶಸ್ತಿ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಮ್ಮ ಯಶಸ್ಸಿನ ಹಿಂದೆ ಪೋಷಕರ ತ್ಯಾಗ, ಕಾಲೇಜಿನ ಗುಣಮಟ್ಟದ ಶಿಕ್ಷಣ ಹಾಗೆ ಉಪನ್ಯಾಸಕ ವೃಂದದ ನಿರಂತರ ಮಾರ್ಗದರ್ಶನವಿದೆ ಎಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ 4ನೇ ಟರ್ಮಿನ ಇದ್ದೀನಿ. ಈ 4ನೇ ಟರ್ಮಿನಲ್ಲೇ ನಮ್ಮ ಸದ್ವಿದ್ಯಾ 174 ವರ್ಷಗಳನ್ನ ಕಾಲಿಡ್ತಾ ಇದೆ. ಆ 174 ವರ್ಷದಲ್ಲಿ ನಮ್ಮಲ್ಲಿ ಯಾವಾಗಲೂ ರ್ಯಾಂಕಿನ ಕಳಜ ಅಂತ ಮೊದಲಿಂದನೂ ಬಂದಿದೆ. ಅದೇ ರೀತಿಯೇ ಈ ವರ್ಷವೇ ಸ್ಟೇಟ್ ಅಲ್ಲಿ ಒಟ್ಟು 8 ರ್ಯಾಂಕ್ ಬಂದಿದೆ. ಆ 8 ರ್ಯಾಂಕ್ ಅಲ್ಲಿ 4 ರ್ಯಾಂಕ್ ಸೈನ್ಸ್ ಬಂದಿದೆ, 4 ರ್ಯಾಂಕ್ ಕಾಮರ್ಸ್ ಬಂದಿದೆ. ಸದ್ವಿದ್ಯಾ ಸಂಯುಕ್ತ ಪೂರ್ವ ಕಾಲೇಜು ಅವರು ತಗೊಂಡಿದ್ದಾರೆ. ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರೋದು ವಿದ್ಯಾರ್ಥಿಗಳು. ಇದನ್ನ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಹೇಳಿ ಮತ್ತು ಆ ರ್ಯಾಂಕ್ ಬರೋಕ್ಕೆ ಕಾರಣಕರ್ತರಾಗಿರೋದು ನಮ್ಮ ಶಿಕ್ಷಕರು. ಅದು ತುಂಬಾನೇ ಚೆನ್ನಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ನಂಗೆ ಮಾಡಿದ್ದಾರೆ. ಇದ್ರ ಜೊತೆಗೆ CET ಅಷ್ಟೇನೆ ಆಕ್ಚುಲ್ ಆಗಿ 10 ರ್ಯಾಂಕ್ ನಮ್ಗೆ ಬಂದಿದೆ ವಿತಿನ್ 10,000 ಇರೋಳಗಡೆ. ಬಟ್ ಅದರೊಳಗಡೆ 5,000 ಇರೋದ್ರೊಳಗಡೆ 4 ರ್ಯಾಂಕ್ ಬಂದಿದೆ CET. ಅದನ್ನು ನಮ್ಮ ಸ್ಟೇಟ್ಗೂ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ. ಇದರ ಜೊತೆಗೆ ಏನಂದ್ರೆ ನಮ್ಮಲ್ಲಿ ಎಲ್ಲ ತರ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷನೂ ನಾವು ಮಾಡ್ತೀವಿ. ಯಾಕಂದ್ರೆ ಈ ವರ್ಷದಲ್ಲಿ ಹೋದ ವರ್ಷ ನಮ್ಮಲ್ಲಿ 200 ಜನ ಇದ್ರು ಡಿಸ್ಟಿಂಕ್ಷನ್ ಹೋಲ್ಡರ್ಸ್. ಈ ಸತಿ 305 ಜನ ಆಗಿದ್ದಾರೆ. ಪ್ರತಿ ವರ್ಷಕ್ಕೂ ಡಿಸ್ಟಿಂಕ್ಷನ್ಸ್ ನ ಜಾಸ್ತಿ ತಗೊಳ್ತಾ ಇದ್ದಾರೆ. ನಮ್ಮ ಏಮ್ ಅಂದ್ರೆ ನಮ್ಮ ಪ್ರಿನ್ಸಿಪಾಲ್ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಇಯರ್ ಒಳಗಡೆ ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲ, ಎಲ್ಲರೂ ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಬೇಕು ಅನ್ನೋ ಒಂದು ಉದ್ದೇಶನ ಹೇಳಿದೀವಿ. ಅದನ್ನ ಮೋಸ್ಟ್ಲಿ ಅವರನ್ನ ಚಾಲೆಂಜ್ ಆಗಿ ತಗೊಂಡು 100% ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಈ ವರ್ಷದ ಸೆಕೆಂಡ್ PUC ಪರೀಕ್ಷೆಯಲ್ಲಿ ನಮ್ಮ ಸದ್ವಿದ್ಯಾ ಕಾಂಪೋಸಿಟ್ ಕಾಲೇಜಿನ 8 ವಿದ್ಯಾರ್ಥಿಗಳು ರಾಜ್ಯಕ್ಕೆ 10ರ ಒಳಗೆ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತು 305 ಜನ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಾರೆ. 44 ದತ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಇವರೆಲ್ಲ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅವರ ಪೋಷಕವರ್ಗೂ ಸಹ ಬಹಳ ಸಾಕಷ್ಟು ಕೆಲಸ ಮಾಡಿದ ಅವ್ರ ಜೊತೆಗೆ ಅವ್ರಿಗೂ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಧ್ಯಾಪಕರದ್ದು ಸಹ ಒಳ್ಳೆ ಕೆಲಸ ಮಾಡಿದೆ, ಅವ್ರಿಗೂ ಅಭಿನಂದನೆ ಸೂಚಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ, ಮುಂದೆ ಏನ್ ಮಾಡಬೇಕು, ಸೆಕೆಂಡ್ PUC ಆಯ್ತು, ಯಾವ ಕೋರ್ಸ್ ಹೋಗಬೇಕು ಅನ್ನೋದು ಯೋಚನೆ ಮಾಡಿ ನೀವು ಮಾಡಬೇಕು. ಯಾಕೆಂದರೆ ಈಗ ಸಾಫ್ಟ್ವೇರ್ ಸಹ ಸ್ಯಾಚುರೇಷನ್ ಆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಹಲವಾರು ಜನಗಳು ಕೆಲಸವನ್ನು ಕಳೆದುಕೊಳ್ತಾ ಇದ್ದಾರೆ. ಅದರಿಂದ ಯಾವ ಕೋರ್ಸ್ ತಗೊಳ್ಬೇಕು ಅದು ಈಗಲೇ ತೀರ್ಮಾನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲ ಪೋಷಕರಿಗೆ ಆತ್ಮೀಯವಾದ ಅಭಿನಂದನೆಗಳು. ಈ ದಿನ ನಮ್ಮ ಸದ್ವಿದ್ಯಾ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 544 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 305 ಜನ ಡಿಸ್ಟಿಂಕ್ಷನ್ ತಗೊಂಡು ಪಾಸ್ ಆಗಿರೋದು ನಮಗೆಲ್ಲ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಈ ವಿದ್ಯಾರ್ಥಿಗಳಲ್ಲಿ 8 ಜನ ವಿದ್ಯಾರ್ಥಿಗಳು ಸ್ಟೇಟ್ ರ್ಯಾಂಕ್ ತಗೊಂಡಿರೋದು ನಮ್ಮ ಕಾಲೇಜಿನ ಕಿರೀಟಕ್ಕೆ ಮತ್ತೊಂದು ಗರಿ. ಇದರ ಜೊತೆಗೆ ವಾಣಿಜ್ಯ ವಿಭಾಗದ
ಕುಮಾರಿ ಚಿತ್ರಸ್ಫೂರ್ತಿ ಇಡೀ ಮೈಸೂರು ಜಿಲ್ಲೆಗೆ ಪ್ರಥಮ ಬಂದಿದ್ದಾರೆ.